ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ವಿಷಯದ ಮೇಲೆ ರೀಡಿಂಗ್ ತೊಗೋತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಫೇವ್ರೆಟ್ ಪರ್ಸನ್, ನಿಮ್ಮ ಸ್ಪೆಷಲ್ ಪರ್ಸನ್, ಅವ್ರ ಎನರ್ಜಿ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ನಿಮ್ಗೆ ರೆಸೋನೇಟ್ ಆಗಬಹುದು, ಆಗದೇನೂ ಇರ್ಬೋದು. ಇದೊಂದು ಟೈಮ್ಲೆಸ್ ರೀಡಿಂಗ್. ನೀವು ಇದು ಯಾವಾಗ ನೋಡಿದ್ರೂ ಇದು ಕನೆಕ್ಟ್ ಆಗುತ್ತೆ. ಸರಿ, ಓಕೆ, ಇವಾಗ ರೀಡಿಂಗ್ಸ್ ನೋಡೋಣ. Okay, moon intuition, toxicity, karma, thoughts, feeling trapped, union, soulmate energy, truth expression. ಓಕೆ, ಇದರಲ್ಲಿ ಕೆಲವು ಪರ್ಸನ್ಸಿಗೆ ಇದು ಯಾವ ಥರ ತೋರಿಸ್ತಿದೆ ಅಂತ ಹೇಳಿದ್ರೆ, ಇಂಟ್ಯೂಷನ್ ಟೈಪ್. ಇಂಟ್ಯೂಷನ್ ಅಂತ ಹೇಳಿದರೆ ನಿಮಗೆ ಗೊತ್ತಲ್ವ, ನಿಮಗೆ ಗೊತ್ತಿದೆ ಏನೋ ಒಂದು ಆಗಕ್ಕೆ ಹೋಗ್ತಿದೆ ಅನ್ನೋದು. ಅಂದರೆ ನಿಮಗೆ ಎನರ್ಜಿ ಫೀಲ್ ಆಗ್ತಿದೆ, ಸಮಥಿಂಗ್ ಈಸ್ ರಾಂಗ್ ಅನ್ನೋದು. ಓಕೆನಾ? ಸೊ ಒಂಥರ ಭಯ, ಈ ರಿಲೇಷನ್ಶಿಪ್ ನಿಲ್ಲುತ್ತೋ ಏನೋ ಅನ್ನೋ ಥರ ನಿಮಗೊಂಥರ ಭಯ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಹೆಂಗೆ ಉಳಿಸ್ಕೊತೀನಿ ಅನ್ನೋ ಭಯ, ಆ ಥರದ್ದು ಏನೇ ಭಯ ಇರ್ಬೋದು ಅನ್ನೋದನ್ನ ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಮೂನ್ ಅಂತ ಹೇಳಿದ್ರೆ ಇದು ಕಂಪ್ಲೀಟಾಗಿ ಎಮೋಷನಿಗೆ ಕನೆಕ್ಟ್ ಆಗುತ್ತೆ. ಇವಾಗ ಹೇಗೆ ಅಂತ ಹೇಳಿದ್ರೆ, ಮೂನ್ ಸೈಕಲ್ ಬರುತ್ತಲ್ವ, ಇವಾಗ ಯಾವ ಥರ ಅಮಾವಾಸ್ಯೆ ಹುಣ್ಣಿಮೆ ಥರ, ಸೊ ಇದ್ದಂಗೆ ಇರಲ್ಲ. ಸೊ ಅದು ಕೂಡ ನಮಗೆ ಎಮೋಷನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾವ ಥರ ಅಂತ ಹೇಳಿದ್ರೆ, ಸಬ್ಕಾನ್ಷಿಯಸ್ಲಿ ನಿಮಗದು ಫೀಲ್ ಆಗ್ತಾ ಇದೆ, ಇಟ್ ಇಸ್ ನಾಟ್ ರೈಟ್ ಫಾರ್ ಮೀ ಅನ್ನೋದು, ಅಥವಾ ಒಂಥರ ಭಯ ಕಾಡ್ತಾ ಇದೆ ನಿಮಗೆ ಅನ್ನೋದನ್ನ ತೋರಿಸ್ತಾ ಇದೆ. ಕೆಲವೊಬ್ಬರಿಗೆ ಇನ್ನೊಂದು ಥರ ಯಾವ ಥರ ಫೀಲ್ ಆಗಬಹುದು ಅಂತ ಹೇಳಿದ್ರೆ, ಟಾಕ್ಸಿಕ್. ನಿಮಗದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ, ಆದರೂ ನಿಮಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಒಂಥರ ಪ್ಯಾಟರ್ನ್, ಅಡಿಕ್ಷನ್ ಅನ್ಬೋದು. ಇವಾಗ ನೀವೇ ಯೋಚನೆ ಮಾಡಿ ನೋಡಿ, ನೀವಿರೋ ರಿಲೇಷನ್ಶಿಪ್ಪಲ್ಲಿ ನೀವೊಂದು ಅದೇ ಪ್ಲೇಸಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅಥವಾ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇರೋ ಪರ್ಸನ್, ನಿಮ್ಮ ಸಿಸ್ಟರ್ಸ್, ಬ್ರದರ್ ಯಾರಾದರೂ ಇದ್ದಾರೆ ಅಂತ ಯೋಚನೆ ಮಾಡಿ. ಸೇಮ್ ರಿಲೇಷನ್ಶಿಪ್, ಅವ್ರೇನು ನಿಮಗೆ ಮಾಡಿದಾರೋ ಅದೇ ಥರ ನಿಮ್ಮ ಹತ್ರ ರಿಲೇಷನ್ಶಿಪ್ ಅವರಿಗೆ, ಅಂದರೆ ಫ್ಯಾಮಿಲಿಗೆ ಅಥವಾ ಫ್ರೆಂಡ್ಸಿಗೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಇಂಪಾರ್ಟೆಂಟ್ ಅವ್ರಿಗೆ ಈ ಥರ ಮಾಡಿದ್ರೆ ನೀವು ಅದನ್ನ ತಡ್ಕೊತಿದ್ರ. ಸೊ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವಲ್ಲಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ, ಇದು ಟಾಕ್ಸಿಕ್ಕಾ ಅಥವಾ ನಿಮಗೆ ಇದು ಒಂಥರ ಅಡಿಕ್ಷನ್ ಟೈಪಾ, ಅಥವಾ ಇವರೊಂಥರ ಎನರ್ಜಿ ವ್ಯಾಂಪೈರ್ಸ್ ಅಂತಲೂ ತೋರಿಸ್ತಾ ಇದೆ ನೋಡಿ. ಒಂಥರ ಟ್ರಾಮಾ, ಈ ಟ್ರಾಮಾದಿಂದ ಕನೆಕ್ಟ್ ಆಗಿರ್ತಾರೆ. ಎನರ್ಜಿ ವ್ಯಾಂಪೈರ್ಸ್ ನಿಮಗದು ಗೊತ್ತು, ನೀವು ಜಸ್ಟ್ ಅವ್ರ ಜೊತೆ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಅವ್ರ ಹತ್ರ ಮಾತಾಡಿದ್ರೆ ಸಾಕು, ನಿಮಗೆ ಎನರ್ಜಿ ಡ್ರೈನ್ ಆದಂಗೆ, ಹ್ಯಾಪಿಯಾಗಿರ್ತೀರ, ಲೈಕ್ ಫುಲ್ ಎನರ್ಜಿ ಡೌನ್ ಆದಂಗೆ ನಿಮಗೆ ಫೀಲ್ ಆಗುತ್ತೆ ಅನ್ನೋದ್ರ ಥರ ತೋರಿಸ್ತಾ ಇದೆ. ಈ ಥರ ನೆಕ್ಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಫಿಯರು ಇರಬಹುದು. ಆಮೇಲೆ ಕರ್ಮ. ಕೆಲವೊಂದು ರಿಲೇಷನ್ಶಿಪ್ ಇದರಲ್ಲಿ ಕೆಲವೊಂದು ರಿಲೇಷನ್ಶಿಪ್ ನೀವು ಅಷ್ಟು ಬೌಂಡ್ ಆಗಿರ್ತೀರ, ಕರ್ಮ ಅದು ಕಂಪ್ಲೀಟ್ ಆಗೋ ತನಕ, ಅದು ಬ್ಯಾಲೆನ್ಸ್ ಆಗೋ ತನಕ ನೀವು ಅದರಲ್ಲಿ ಇರಲೇಬೇಕಾಗುತ್ತೆ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ನೀವು ಎಷ್ಟೇ ಅದರಿಂದ ಹೊರಗಡೆ ಬರಬೇಕು ಅಂತ ಟ್ರೈ ಮಾಡಿದ್ರು ನಿಮ್ಗೆ ಆಗ್ತಿರಲ್ಲ. ಸೊ ಇದು ಕರ್ಮ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಿರೋ ರಿಲೇಷನ್ಶಿಪ್ಪು ಆಗಿರಬಹುದು ಅನ್ನೋ ಥರ ತೋರಿಸ್ತಾ ಇದೆ. ಇವಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇದ್ದರೂ ಒಂದು ಮೇಯ್ನಾಗಿ ಫಿಯರ್ ಇರಬಹುದು, ಲೈಕ್ ಮೋಸ ಮಾಡಿಬಿಡ್ತಾರೋ ಏನೋ ಅಂದರೆ. ಸೊ ಆ ಥರದ್ದು ನಿಮ್ಮಲ್ಲೇ ಕ್ರಿಯೇಟ್ ಆಗ್ತಾಯಿದೆ. ಸೊ ಅವರಲ್ಲಿ ಅಥವಾ ನಿಮ್ಮಲ್ಲಿ, ಇವಾಗ ನೀವು ಲಾಯಲ್ ಆಗಿದ್ರು ಅವ್ರ ಮನಸ್ಸಲ್ಲಿ ಆ ಥರನೂ ಇರಬಹುದು. ಈ ಕರ್ಮ ಬ್ಯಾಲೆನ್ಸ್ ಆಗೋಕ್ಕೆ ಈ ಟೈಪ್ ಆಫ್ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಬಂದಿರ್ಬೋದು ಅಂತಲೂ ತೋರಿಸ್ತಾ ಇದೆ. ಆಮೇಲೆ ಥಾಟ್ಸಲ್ಲಿ ಲೈಕ್ ಫೀಲಿಂಗ್ ಟ್ರ್ಯಾಪ್ ಆಗಿರುತ್ತೆ, ಅದರಲ್ಲೇ ಒಂದ್ರ ಹಿಂದೆ ಒಂದು, ಹಿಂಗಾದರೆ ಹೆಂಗೆ, ಫ್ಯೂಚರ್ ಪಾಸ್ಟ್ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಅದರಲ್ಲೇ ನೀವು ಮುಳುಗಿ ಹೋಗಿದ್ದೀರಾ. ಏನು ಅಂತ ಹೇಳಿದ್ರೆ, ಫುಲ್ ಓವರ್ ಥಿಂಕ್ ಮಾಡ್ಬೋದು, ನೆಗೆಟಿವ್ ಥಿಂಕ್ ಫುಲ್ ತಲೆಯಲ್ಲಿ ಫಿಯರ್ಸ್ ಇಟ್ಕೊಂಡು, ಓಕೆ ಹಿಂಗಾದರೆ ಏನು ಮಾಡ್ಬೋದು, ಹಾಗಾದರೆ ಏನು ಮಾಡೋದು, ಮೋಸ ಮಾಡಿಬಿಟ್ರೆ ಏನು ಮಾಡ್ಬೋದು, ಚೀಟ್ ಮಾಡ್ತಾ ಇದ್ದಾರಾ, ಅಥವಾ ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡ್ತಿದ್ದಾರಾ, ಓಕೆ ಅವ್ರಿಗೆ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಏನಾದರೂ ಅಫೇರ್ ಇರ್ಬೋದು ಏನೋ, ಅಥವಾ ಓಕೆ ನನಗೆ ಗೊತ್ತು ಯಾವ್ದು ಸರಿ ಅಂತ ಹೇಳಿಬಿಟ್ಟು ಅವ್ರಿಗೇನೂ ಗೊತ್ತಿಲ್ಲ ಅಂತ ನೀವು ಲೈಕ್ ಯಾವ ಥರ ಅಂತ ಹೇಳಿದ್ರೆ, ನೀವು ಓವರ್ ಪ್ರೊಟೆಕ್ಟಿವ್ ಆಗೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ಸೊ ಆ ಫೀಲಿಂಗ್ಸಿಂದ ಅವರಿಗೂ ಒಳ್ಳೇದಾಗ್ತಿಲ್ಲ, ನಿಮಗೂ ಒಳ್ಳೇದಾಗ್ತಿಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ನೀವು ಮಾಡ್ಬೋದು ಅಥವಾ ನಿಮಗೂ ಆಗ್ತಿರಬಹುದು.
ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯಾವ ಥರ ಎನರ್ಜಿ ಇದಾಗ್ತಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಸಮ್ ಕೈಂಡ್ ಕೆಲವೊಂದು ಪೀಪಲ್ಗೆ ಇದೊಂದು ಸೋಲ್ಮೇಟ್ ಎನರ್ಜಿ ಅಂತಲೂ ಹೇಳ್ಬೋದು. ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ಝೋನಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ರಿಲೇಷನ್ಶಿಪ್ಪಿಗೆ ಹೋಗ್ಬೋದು. ರಿಲೇಷನ್ಶಿಪ್ಪಲ್ಲಿರೋದು ಇನ್ನು ಮುಂದೆ ಹೋಗಿ ಮದುವೆ ಅಥವಾ ನೆಕ್ಸ್ಟ್ ಮಾತುಕತೆಗಳಾಗಬಹುದು, ಯೂನಿಯನ್ ಆಗಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಸಮ್ ಎನರ್ಜಿ ಏನು ಅಂತ ಹೇಳಿದ್ರೆ ಇದೊಂಥರ ಇನ್ಯಾಂಗ್ ಅಂತ ಹೇಳ್ತಾರಲ್ವ, ಯಾವ ಥರ ಶಿವಶಕ್ತಿ ರಿಲೇಷನ್ಶಿಪ್ ಥರ ಒಂಥರ ಪ್ಯೂರ್ ಬಾಂಡ್. ಲೈಕ್ ಈ ನಿಮ್ಮ ಕರ್ಮ ಎಲ್ಲ ಬ್ಯಾಲೆನ್ಸ್ ಆಗಿ ನಿಮ್ಮ ಲೈಫಲ್ಲಿ ಬರೋ ರಿಲೇಷನ್ಶಿಪ್ ಇರುತ್ತಲ್ವ, ಸೊ ಅದು ಫೈನಲ್. ಯಾವ ಥರ ಅಂತ ಹೇಳಿದ್ರೆ ಅದೊಂದು ಸೋಲ್ಮೇಟ್ ಎನರ್ಜಿ. ನಿಮಗೆ ಏನಂತ ಹೇಳಿದ್ರೆ ನೀವೊಂದು ಆ್ಯಕ್ಚುಲಿ ನಾವೇ ಫುಲ್ಫಿಲ್ ಇರಬೇಕು, ನಾವೇ ಕಂಪ್ಲೀಟ್. ಇವಾಗ ನಾವು ಹ್ಯಾಪಿಯಾಗಿದ್ದರೆ ಇನ್ನೊಬ್ಬರು ಪರ್ಸನ್ ನಮ್ಮ ಲೈಫಲ್ಲಿ ಬಂದಾಗ ಆ ಹ್ಯಾಪಿನೆಸ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಅದೇ ಥರ ಈ ಯೂನಿಯನ್ನಿಂದ ನೀವು ಹ್ಯಾಪಿಯಾಗಿದ್ದೀರಾ, ಇನ್ನೂ ಹ್ಯಾಪಿ ಆಗ್ತೀರಾ ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಕೆಲವು ಟ್ರುತ್ಗಳು ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ರೆಡಿಯಾಗಿರಿ. ನೀವು ಅಂದ್ಕೊಂಡಿರ್ತೀರ ಈ ಪರ್ಸನ್ ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಬಿ ರೆಡಿ ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ಒಂದು ಟ್ರುತ್ ನಿಮ್ಮ ಕಡೆ ರಿವೀಲ್ ಆಗುತ್ತೆ. ಆ ಟ್ರುತ್ ರಿವೀಲ್ ಆದಮೇಲೆ ನೀವು ಆ ಪರ್ಸನ್ನ ಏನಂತ ಅಂದ್ಕೊಂಡಿರ್ತೀರೋ ಆ ಪರ್ಸನ್ ಅದಾಗಿರಲ್ಲ ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಯಾವ ಥರ ಅಂದರೆ ಈ ಸಿಚುವೇಷನ್ನಿಂದ ನೀವು ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಂಬಿಕೆ ಬಿಡಬೇಡಿ. ಆ ಟ್ರುತ್ ಏನೇ ತೋರಿಸ್ತಾ ನೀವೇನೋ ಸಣ್ಣದಾಗಿ ಭಯ ಪಟ್ಟಿರ್ತೀರ, ಬಟ್ ಈ ಟ್ರುತ್ ರಿವೀಲ್ ಆದಾಗ ಆ ಭಯ ಏನೂ ಅಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ಟ್ರುತ್ ರಿವೀಲ್ ಆದಾಗ ನೀವು ಅದರೊಳಗಡೆ ರೆಡಿಯಾಗಿರಿ. ನಿಮ್ಮನ್ನು ನೀವು ರೆಡಿ ಮಾಡಿಕೊಂಡು ಏನೇ ಬಂದರೂ ನಾನು ಆ್ಯಕ್ಸೆಪ್ಟ್ ಮಾಡ್ಕೊತೀನಿ. ಇದೊಂದು ನನ್ನ ಸೋಲ್ ಜರ್ನಿ ಅಷ್ಟೇ. ಇದರಲ್ಲಿ ಅಟ್ಯಾಚ್ಮೆಂಟ್ಸ್ ಆಗಲಿ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಏನೂ ಇಲ್ಲ. ನಂದೊಂದು ಸೋಲ್ ಜರ್ನಿಗೆ ಇವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಇವ್ರು ನನ್ನ ಬೆಟರ್ಮೆಂಟ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ. ಈ ಟ್ರುತ್ ರಿವೀಲ್ ಆಗಿದ್ದು ಆದಷ್ಟು ಬೇಗ ರಿವೀಲ್ ಆಗಿದ್ದು ಒಳ್ಳೆಯದೇ ಆಯಿತು ಅನ್ನೋ ಥರ ಮೈಂಡ್ಸೆಟ್ನ ನೀವು ಇಟ್ಕೊಂಡ್ರೆ ನೀವು ಈ ಸಿಚುವೇಷನ್ನಿಂದ ಆರಾಮಾಗಿ ಹೊರಗಡೆ ಬರ್ಬೋದು. ಅದು ಟಾಕ್ಸಿಕ್ ಆಗಲಿ, ಕಾರ್ಮಿಕ್ ಆಗಲಿ ಅಥವಾ ನಿಮ್ಮದು ಥಾಟ್ಸ್ಗಳನ್ನ ಫಸ್ಟ್ ನಿಮ್ಮ ಮೈಂಡನ್ನ ಕ್ಲಿಯರ್ ಮಾಡಿದ್ರೆ ಯಾವುದೇ ರಿಲೇಷನ್ಶಿಪ್ ಆಗಲಿ, ಯಾರಾದರೂ ಬರಲಿ ಯಾರಾದರೂ ಹೋಗಲಿ, ಅದು ಏನೂ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ನೀವು ಆಲ್ರೆಡಿ ನಿಮಗೆ 100% ಸೆಲ್ಫ್ ಲವ್ ಅನ್ನೋದು ನೀವು ಆಲ್ರೆಡಿ ಕೊಟ್ಟಿರ್ತೀರ. ಸೊ ಆ ಲೆವೆಲ್ಲಿಗೆ ಹೋದಾಗ ಇದೇನೂ ಮ್ಯಾಟ್ರ್ ಆಗಲ್ಲ. ಯಾರು ಬಂದರು, ಯಾರು ಹೋದರು, ಯಾರು ಹರ್ಟ್ ಮಾಡಿದ್ರು, ಏನೇ ಭಯ ಇದ್ದರೂ ಅದು ಹೋಗಿಬಿಡುತ್ತೆ. ಥಾಟ್ಸ್ ಇದ್ದರೂ ಅದು ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ಲೈಫಲ್ಲಿ ಇದೆಲ್ಲ ಮಾಡಿದ್ರೆ ಸೋಲ್ಮೇಟ್ ಯೂನಿಯನ್ ನೀವು ಹುಡುಕೋದೇ ಬೇಡ, ಅದಾಗೇ ತಂತಾನೇ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್. ನಿಮಗಿದು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, 111 ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೀಡಿಂಗ್ಸ್ ರೆಸೋನೇಟ್ ಆಗಿದ್ದರೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಧೆ ರಾಧೆ.